ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ಬ್ರೆಡ್ ಚೀಸ್ ಸ್ಯಾಂಡ್ವಿಚ್ ಮಾಡಿದ್ದೇನೆ. ತುಂಬ ಸುಲಭ ಮತ್ತು ಅಷ್ಟೇ ರುಚಿ ಕೂಡ ಇದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಸರಿ, ಹೇಗೆ ಮಾಡೋದೆಂದು ನೋಡುವ. ಇವತ್ತು ನಾನಿಲ್ಲಿ ಅಮೂಲ್ನವರದು ಗಾರ್ಲಿಕ್ ಬಟರ್ ತೆಗೆದುಕೊಂಡಿದ್ದೇನೆ. ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್ ಅಂತ ಬರೆದಿದೆ. ಅದರಲ್ಲಿ ಒಂದು 1/4 ಭಾಗದಷ್ಟು ಬೆಣ್ಣೆಯನ್ನು ನಾನಿಲ್ಲಿ ತುರಿತಾ ಇದ್ದೇನೆ. ನೋಡಿ, ಇದನ್ನು ಒಂದು ಯಾವುದಾದ್ರೂ ಬೌಲಿಗೆ ಹಾಕಿ ರೆಡಿ ಮಾಡಿಡುವ. ಅದೇ ರೀತಿ ನಾನು ಅಮೂಲ್ನವರದು ಇದು ಚೀಸ್ ಕ್ಯೂಬ್ಸ್ ಬರ್ತದೆ, ಅದನ್ನು ನಾನಿಲ್ಲಿ 1-2 ಕ್ಯೂಬ್ಸ್ ತೆಗೆದುಕೊಂಡಿದ್ದೇನೆ. ಇದನ್ನು ಅಷ್ಟೇ ಇದರೊಟ್ಟಿಗೆ ಗ್ರೇಟ್ ಮಾಡಿ ತೆಗೆದುಕೊಳ್ಬೇಕು. ಅದೇ ರೀತಿ ಮೊಜರೆಲ್ಲಾ ಚೀಸ್ ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ನೋಡಿ, ಅದನ್ನು ಅಷ್ಟೇ ಒಂದು 1/4 ಭಾಗದಷ್ಟು ಎಲ್ಲವನ್ನು ತುರಿದು ನೋಡಿ ಈ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ನಾನು ಒಂದು ಕಪ್ಪಲ್ಲಿ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮಕ್ಕಳಿಗಾದರೆ ಸ್ವಲ್ಪ ಹಾಕ್ಕೊಳ್ಬೋದು, ದೊಡ್ಡವರಿಗಾದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು. ಒಂದು 2 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನು. ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು. ಆರಿಗ್ಯಾನೋ ಇದು 1 ಚಮಚದಷ್ಟು ಹಾಕಿದ್ದೇನೆ ನಾನು. ಇದನ್ನು ಸಹ ಆರಿಗ್ಯಾನೋ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮಗಿಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ ನೋಡಿ, ಇದಕ್ಕೆ ನಾನೀಗ ಒಂದು 4 ಚಮಚದಷ್ಟು ಹಾಲನ್ನು ಹಾಕಿದ್ದೇನೆ. ಹಾಕಿದ್ದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಒಂದು 6 ತುಂಡು ಬ್ರೆಡ್ ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಇದಕ್ಕೀಗ ನೋಡಿ ಇದನ್ನು ಹಚ್ತಾ ಇದ್ದೇನೆ. ನೋಡಿ, ಜಾಸ್ತಿ ದಪ್ಪ ಸಹ ಹಚ್ಕೊಳ್ಬಹುದು ಅಥವಾ ತೆಳುವಾಗಿ ಸಹ ಹಚ್ಕೊಳ್ಬಹುದು, ನಮಗೆ ಹೇಗೆ ಬೇಕೋ ಹಾಗೆ. ತುಂಬ ರುಚಿಯಾಗಿ ಬರ್ತದೆ ಇದು. ಈವ್ನಿಂಗ್ ಅಥವಾ ಬೆಳಗಿನ ತಿಂಡಿಗೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದು. ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಸಹ ಹಾಕಿ ಕೊಡಬಹುದು. ನೋಡಿ, ಇದೇ ರೀತಿ ನಾನು 6 ಪೀಸಿಗೆ ಸಹ ಬ್ರೆಡ್ಡಿಗೆ ಹಾಕಿ ರೆಡಿ ಮಾಡಿ ಇಡ್ತೇನೆ. ಕಾವಲಿ ಇಲ್ಲಿ ನಾನೀಗ ಫ್ರೈ ಮಾಡಲಿಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದೇನೆ. ಇದು ಅಮೂಲ್ನವರದು ಕ್ಯೂಬ್ಸ್ ಬಟರ್ ನೋಡಿ, ಅದನ್ನು ತೆಗೆದುಕೊಂಡಿದ್ದೇನೆ. ಒಂದು ಬಟರನ್ನು ಅದನ್ನೀಗ ಈ ಕಾವಲಿಗೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಬಟರ್ ಪೂರ ಹಾಕಿದರೆ ಒಳ್ಳೆಯದಾಗ್ತದೆ. 4 ಪೀಸನ್ನೀಗ ನಾನಿಲ್ಲಿ ಫ್ರೈ ಮಾಡ್ತೇನೆ. ಇದು ದೊಡ್ಡ ಕಾವಲಿ ಆಗೋದ್ರಿಂದ 4 ಪೀಸ್ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಬಿಳಿ ಕಲರಲ್ಲಿ ಬರುವಂತಹ ನಾನ್ ಸ್ಟಿಕ್ ಪ್ಯಾನೆ. ಇದು ಕಬ್ಬಿಣದ ಬಾಣಲೆಯಲ್ಲಿ ಸಹ ಮಾಡಬಹುದು. ಇದು 4 ಸಹ ನಾನಿಲ್ಲೀಗ ಮೆಲ್ಲ ಉರಿಯಲ್ಲಿ ಇಟ್ಟು ಬೇಯಿಸ್ತಾ ಇದ್ದೇನೆ. ನೋಡಿ, ಇದು ಚಿಲ್ಲಿ ಫ್ಲೇಕ್ಸ್ ಮೇಲ್ಗಡೆ ಸ್ವಲ್ಪ ಹಾಕ್ತಾ ಇದ್ದೇನೆ. ನನ್ನ ಮಕ್ಕಳಿಗೆ ಹಾಕಿದರೆ ಚಿಲ್ಲಿ ಫ್ಲೇಕ್ಸನ್ನು ಸ್ಕಿಪ್ ಮಾಡಬಹುದು. ಇದಕ್ಕೀಗ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇಟ್ಟರು ಸಾಕಾಗ್ತದೆ. ತಳ ಕ್ರಿಸ್ಪಾಗಿ ಮೇಲ್ಗಡೆ ಸಾಫ್ಟಾಗಿ ತಿನ್ನಲಿಕ್ಕಂತೂ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. 4 ಪೀಸ್ ಸಹ ಒಬ್ಬರೇ ತಿನ್ಬೋದು, ಅಷ್ಟೊಂದು ರುಚಿಯಾಗ್ತದೆ ಇದು. ನೋಡುವಾಗಲೇ ತಿನ್ನಬೇಕು ಅನ್ನಿಸ್ತಾ ಉಂಟಲ್ಲ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.